ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ನನ್ನ ಮಗಳು ದೇವಸ್ಥಾನ ಹತ್ರ ಮಲ್ಕೊಂಡಿದ್ದಾಳೆ. ಅಂದರೆ ನಮ್ಮ ದೇವಸ್ಥಾನ ಶನೇಶ್ವರನ ದೇವಸ್ಥಾನದ ಹತ್ರ ಶೆಕೆ ಒಳಗಡೆ ಅಂದ್ಬಿಟ್ಟು ಇಲ್ಲಿ ಈಚೆ ಬಂದಿದ್ವಿ. ನಾನು ಅತ್ತೆ ಮಾವ ಎಲ್ಲ ಇಲ್ಲಿ ಹೀಗೆ ಕೂತಿದ್ವಿ. ನನ್ನ ಮಿನಿ ಬ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಾನು. ನೋಡಿ, ನಮ್ಮ ಮಾವ ಅಲ್ಲಿ ಕೂತಿದ್ದಾರೆ, ಏನೋ ಹೇಳ್ತಾ ಇದ್ದಾರೆ. ಬಾಬಾ ವೀಡಿಯೋ ಮಾಡ್ಕೊತೀನಿ. ಬೈಲು ಹಾಂ ಅಲ್ಲಿ ನಮ್ಮ ಹೊಸಮಂತ ಕುತ್ಕೊಂಡ್ಬಿಟ್ರೆ ಕೊಂಡಲ್ ಮರ್ದಕ್ಕೆ ಕಾಣೋದು ಆದಿ. ಹೌದಾ? ಗಿಡ ಅಡಿಕೆ ತೆಂಗು ಏನು ಹಾಕಿರಿ? ಈಗ ಹಾಕಿರೋದೆಲ್ಲ ಈಗೆಲ್ಲ ಹಾಕಿರೋದು ಅಲ್ಲಿ ತಗೊಂಡು ಕಾಣೋದು ಯಾರು ಬರ್ತಾರೋ ಅಂತ ಅವಾಗ ಮಾಡಿ ಕಾಯ್ಕೊಂಡು ಕೂತೀವಿ. ಅಪ್ಪ ತರನೋ ಯಾರು ಬರ್ತಾರೆ ಅಂತ ಕಾಯ್ಕೊಂಡು ಕೂತ್ಕೊಂಡಿವಿ. ಅಲ್ಲಿ ಅವಾಗ ಬರ್ರಿ ರಸ್ತೆ ಕಾಣ್ತಿತ್ತು. ಹೋಗ ಕೊಂಡಲ್ ಮರ್ದಕ ಯಾರು ಹೋಗೋದು ಬರೋದು ಎಲ್ಲ ಕಾಣೋದು. ಅವರಪ್ಪ ಯಾಕೆಂದ್ರೆ ದಡ್ಡಿ ಭತ್ತ ಇರೋವಲ್ಲ, ತಾತ ಕಟ್ಸಿದ್ ದೊಡ್ಡ ಮನೆನೇ ಅಲ್ವಾ? ಅಲ್ಲಿಂದ ಅಲ್ಲಿ ಗಂಟ ಇತ್ತು. 2 ಸೇರು ಕೊಟ್ಬಿಟ್ರಿ ಎತ್ತಗೆ ನಮ್ಮ ಒಬ್ಬರನ್ನ ಕತ್ತಿದ್ದ ನಾನು. ಒಬ್ಬರು ಬಿಡ್ರ ಆಗ್ಬಿಡ್ತಾರ ಮನೇಲಲ್ಲ ಬಿಡಲ್ಲ. ಹಾಗೇನು ಮಾಡ್ತಿರ್ಲಿಲ್ಲ. ಆಲ್ರೆಡಿ ನಮ್ಗೆ ಹೋಗಿ ಯಾಕಂದಿಲ್ಲ. ಹೌದು. ಅದೇ ಬಾಯ್ ಸಪ್ತಾರೆ ತಿಂದಿನ ಅಕ್ಕಿಯ ಸುಮ್ಮನೆ ಆಗಿನಿ. ಈ ಮತ್ತ ಕೊಟ್ಟರು ಅವ್ರು ಚೆನ್ನಾಗಿ ಕೊಂಡಾಗ್ಬಿಡು. ಯಾರು ಯಾರು? ಬಂದಿದ್ರಲ್ಲ ತಂಗಿ ಸಣ್ಣಕ್ಕಿದ್ದವ್ರ? ಹ್ಞೂ ಸಣ್ಣಕ್ಕಿದ್ದವು ನೋಡಿದೀನಿ ನೀವು. ಸಾಕು ಚಪಾತಿ ಪಟಾತ ತಿಂದ್ಬಿಟ್ರೆ ಅಷ್ಟೇ. ಹುಡುಗಿ ಏನು ಮಾಡ್ತಾಳೆ ನೋಡಿ, ಕೊಟ್ಟಿ ಚಪಾತಿನ. ಸಾಕವ. ಹಾಂ, ನಮ್ದೊಂದು ಹಸಿಮಾರಿ ತಿಲ್ಲಿ ಒಂದು 10 ಸಾಕ್ಯಾರಿ. ಅಳ್ಸಿನ ಮರನ? ಇಟ್ಟಿಡಕ್ಕಿಲ್ಲ ಅವಾಗ. ಆ ತಾತ ಫೋಟೋಗ ನೋಡಿ ಕಣ್ಮಕ್ಕೆ. ಹ್ಞೂ ಗೊತ್ತು. ಆ ಚೋಡ ಮುಗಿತಲ್ಲ ಅದು ಆಗಿರೋದು ಏನು ಹಸಿಮರ ಅವ್ರು ಹಾಕಿದ್ದ? ನಾವಲ್ಲ, ಅವ ಪಾದಾರ ಹಾಕಿದ್ವಿ. ತಾತವ್ರ ಮಾವ ಅಲ್ವಾ ಅವರು? ಅವ್ರು ಹಾಕಿದ್ದು. ಯಾಕೆ ಹೋಗೋದ್ಬಿಡಿ ಬೇಡವಾ ಬೇಡವಾ. ಈಗ ಎದೆ ಕೊಟ್ಟಂಗೆ ಕೊಡೋದು ಎಲ್ಲ ಅವಾಗ ಜನಕ್ಕೆ ರ್ಯಾಂಗಿರಕ್ಕಿಲ್ಲ, ಬರಗಾಲ. ಅಂದ್ರೆ ಮಾವ ಇದು ಎಷ್ಟು ವರ್ಷದ ಮರ? ಮರ ಹತ್ತಿ ಮರ ಮತ್ತೆ ಇದು ಹಳ್ಳಿ ಮರ. ನಾವು ಕಂಡಂಗೆ ನಮ್ಮ ಮದುವೆ ಎಲ್ಲ ಆದ್ಮೇಲೆ ಒಂದು 50 ವರ್ಷದ ಹಂಗಾರೆ. 50 ವರ್ಷದ ಮರ. ಅದು ಹುಟ್ಟಿದ ಮೇಲೆ ನಮ್ಮ ಮಕ್ಕಳೆಲ್ಲ ಹುಟ್ಟು ಬೆಳೆದು ಮದುವೆ ಮಾಡ್ಕೊಳ್ತೀವಿ. ನಾವು ಮದುವೆ ಮಾಡ್ಸಿದ್ವಿ. ಕೊರೋನಾ ಬೇಜಾನ್ ಜನ ಕೇಳಿ ಮಾಡಿ ಹೊಡೆದು ಕೊರೋನಾದಲ್ಲಿ ಮದುವೆ ಮಾಡ್ತೀವಿ, ಹಳ್ಳಿ ಮಾಡ್ತೀವಿ. ಬೇವಿನ ಮರ, ಹಳ್ಳಿ ಮರ ಓಕೆ ಮೇಡಮ್ ಮನೆಯಲ್ಲ ಹೊಸಾಡಿದೆ. ಓಕೆ ಓಕೆ. ಈ ನಾಯಿ ಹಳೇದು, ತಾತ ಇರ್ಬೇಕಾರೆ ಇದ್ದಿದ್ದು. ಈ ನಾಯಿ ಇವಾಗಿರೋದು. ಬಸ್ಸಲ್ಲಿ ಇದ್ರ ಕಿವಿನೂ ಕಟ್ಟಾಗ್ಬಿಡೈದು ಪಾಪ. ತಾತ ನೆಡ್ಕೊಂಡು ಸಾಕಿದ್ವಿ. ಬೇಟೆಗೆಲ್ಲ ಹೋಯ್ತಿತ್ತು. ನೀವು ಬಿಡಬೇಕು ಚುಮ್ಮ ಚಕ್ಕಲಿ ತುಂಬಿಟ್ಟೆ. ಎಷ್ಟು ಮಲ ಹಿಡಿದವಾಗ ಎಷ್ಟು ಬೇಟೆ ಆಗೋದು. ಹಿಡ್ದ್ಬಿಟ್ಟು ತಗೊಂಬಂದು ಕೊಡ್ತಿತ್ತು ಮಲನ. ಎಲ್ಲ ಮಾಡೋದು ಚುಂಬ ಈಗ ಸೋತ್ಬಿಡತ್ತೆ ಮಲ. ಪರವಾಗಿಲ್ಲ. ಹಿಡ್ಕತಿಯೋ ಚುಂಬ ಹಿಡ್ಕತಿ ಮನೆ. ತಾತನ ಯಾರನ್ನ ಮುಟ್ಟಿಲ್ಲ ಅಂದ್ರೆ ಸಾಕು, ಹಾಂ, ಅಡ್ರಗಾಲ ಹಾಕಿದ್ರೆ ಕೆಡ್ಕೊಂಡ್ಬಿಟ್ಟು ಕಡ್ದಾಯ್ತು. ಇವ್ವ ಆ ಮಗ ತಾತ ತಡ್ಬಿಟ್ಟಿಲ್ವಾ ಚಿಕ್ಕ ಇದಾ? ಅವ್ನು ತಿರ್ಗಿ ಅವನೇ 1000 ರೂಪಾಯಿ ಕೊಟ್ಟು ಕಳಿಸ್ತಾ, ಹೋಗಿ ನನ್ನ ಮಗ ತಿರ್ಗಿ ಇಂಜೆಕ್ಷನ್ ಮಾಡ್ಸಮ್ಮ ಅಂತ. ಹಂಗೆ ನಿಂತ್ಕೊತಾರೆ. ಕುಡುವ ಇಂಜೆಕ್ಷನ್ ಇಲ್ಲ, ಎಣ್ಣೆ ಕೊಟ್ಬಿಟ್ಟು ಚೆನ್ನಾಗಿ ಕುಡ್ಬಿಟ್ಟು ಅಷ್ಟೇ ನಿಂತ್ಕೊಂಬಾರ್ದು. ಥೂ ಕಾಲು ಕಿಸ್ಕೊಳ್ಳೋದು. ಹ್ಞೂ ಹೇಗೆಲ್ಲ ಊದ್ಬಿಟ್ಲು. ನೀನು ಗಂಟೆ ಕೈ ಅವಳೆ ಎಣಿಕೆ ಒಳಗಡಿಕೆ. ಹಾಂ ಗಂಟೊಳಕಿಕ್ಕಿನ
ಸಾಕ್ಬಿಡುತ್ತೆ ಅಲ್ಲ ಹಾಂ ತಿಂದವಳು ಹೊಟ್ಟೆ ತುಂಬೈತಿ. ಹೊಟ್ಟೆ ತುಂಬಿದ ಓ ಸರಿ ಹ್ಞೂ ತುಂಬೈತೆ ತಲೆ ಅಡಿಸ್ತಿಲ್ವಾ? ತುಂಬಿದ ಇಕ್ಕೇನ ಊಟನ ಅವ್ವ ನಿಂಗೆ ತಿನ್ಬೇಕಂತದ ಊಟನ ನಾಯಿ ತಗೊಂತಿ ಹೂವ ಹ್ಞೂ ನೀರು ಬೇಕಾ? ಹಾಂ ನಿಮ್ಮ ಅಮ್ಮನ ಹಿಡ್ಕೊ ಅವಳೆ ಕಿತ್ಕೊಂಡ್ಬಿಡೋದು ಕಿತ್ಕೊಂಡ್ಬಿಡು ಹೆಂಗೋ ನಿಮ್ಮ ಅಮ್ಮನ ಹಿಡ್ಕೊಳವ ಸುಮ್ಮನೆ ವಾ ಅಮ್ಮನ ಹಿಡ್ಕೊ ತಾತ ಈಗ ಅಪ್ಪಂದು ಯವ್ವ ತಾತ ಏನೇನು ಲಕ್ಷ ತೋರಿಸಿದಿ ನಿಂಗೆ? ತಾತ ತಾತ ನಗ್ಸಿನ ತಾತ ಹೋಗಲ್ಲ ಹೋಯ್ತಾಳೆ ಇನ್ನೊಂದು 2-3 ದಿವಸ ಅಯ್ಯೋ 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 ಇಲ್ಲ ದನ ಹಾಕಿದಂಗಿದೆ ದನ ಕುಚ್ಚಬೇಕು ಕುಚ್ಚ ಕುಚ್ಚ ಜಾಣ ಅಲ್ಲ ಕುಚ್ಚ ಸಾಕಾಯ್ತು ಹಾಕಿದ ನಾಯಿ ಜೇಸಿರ ಹಿಂದೆ ಕುಚ್ಚ. ಓ ನಾಲ್ಗೆ ತುಟಿ ಮೇಲೆ ಇರೋದನ್ನ ಎತ್ಕೊತಾವಳೆ ಕಷ್ಟಪಟ್ಟು ನಾಲ್ಗೆಲಿ ಬರ್ತಾ ಇಲ್ಲ ಅದು. ಓ ಎತ್ಕೊಬಿಟ್ಲು ಕೊನೆಗೂ ಎತ್ಕೊಬಿಟ್ಲಲ್ಲತ್ತೆ. ತುಟಿ ಮೇಲಿತ್ತು ಚಿನ್ನೆ ಏಯ್ ಯಾರು ನಗಿದ್ ದಿಷ್ಟಿ ಆಗ್ತದೆ ಒರೆಸ್ಬಿಟ್ಟ ಬಟ್ಟೆಗೆ ಚಮ್ಮ ಕುಚ್ಚ ಮತ್ತೆ ಕುಚ್ಚ. ಇದು ನಮ್ಮ ಅತ್ತೆ ಕತೆ. ಎಷ್ಟು ಎಕರೆ ಇತ್ತು ನಮ್ಮ ಅತ್ತೆಗೆ ಮಾವ? 50 ಎಕರೆನಾ? 3 ಜನ ಅಂತ ಅಂದ್ರು. ಇವರು ದೊಡ್ಡ ಮಗಳ ನಮ್ಮತ್ತೆ. 4-5 ಜನ. ಇವ್ರು ಎಷ್ಟನೇ ಅವರು? ನಾನೇ ದೊಡ್ಡವಳು ನೀವೇ ದೊಡ್ಡವರು? ಅವ್ರ ಅವಂಗೆ ಅವಳು ದೊಡ್ಡವಳು ಇವ್ರು ಚಿಕ್ಕವಳು ಮಕ್ಕಳು ಸಣ್ಣಗೆ ಬಂದಿರಲ್ಲ ಅವ್ರು ಯಾರು? ಅವ್ರ ತಂಗಿನೇ ಸ್ವಂತ ತಂಗಿ. ಓ ಎಂಟೇಗೌಡರವ್ವ ಹಾಂ ಹಾಂ ಹಿರಿಯರು ಮಕ್ಕಳು ಓ ಸರಿ 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 ಸರಿ. ಮೈಸೂರಾಗ ಬಾನಿ ಹಾಂ ಸತೋ ತಗೊಂಡು ಎರಡು ಸತೋದು ಗಂಡು ಸತೋದು ಆ ಮಗ ಬೆಂಗಳೂರಾಗ ರಸೋಯಿನಾಗಿ ಕಳ್ಸಿಕೊಟ್ಟೆ ಒಂದು ವರ್ಷವಾಗಿರ್ಲಿಲ್ಲ ಒಂದು ವರ್ಷ ಅದೇ ಅನ್ಯಾಯ ಮಾಡಿದ್ರೆ ಹಂಗೆ ಆಗೋದು. ಇನ್ನ 3 ಜನ ಅವ್ರೆ ಇನ್ನು 3 ಜನಲ್ಲಿ 2 ಅವ್ರೆ. ಒಬ್ರು ಸಣ್ಣಕ್ಕಿರೋರು, ಒಬ್ಬ ಸಣ್ಣಗಿರೋ ಸತೋದು. ಇನ್ನು ನಮ್ಮ ಮನೆಗೆ ಬಂದಿದ್ರಲ್ಲ ಅವರು ನಿಮ್ಮ ತಂಗಿ ಅವಳು ನಾವು 3 ಜನ ಅದೇ ತಾಂಡು ಬೀಳ್ತೆ ಕೈಗೆ ಚಿಚ್ಕೊಂಡ್ರೆ ಕೊಡಕ್ಕ ಬೇಡ ಕಾಲಪ್ಪ ಚಿಚ್ಕೊಂಡ್ರಾಯ್ತು. ಎಲ್ಲಿಟ್ಲು ಅಂತ ನೋಡ್ಕೊಂಡು ನೋಡೀಗ ಹಡ್ತಾಳೆ ಇದು ಅಲ್ಲಿಗೆ ಹೋಗ್ತಾಳೀಗ. ಒಬ್ಬ ಸತೋದ. 3 ಜನ ಹೆಣ್ಮಕ್ಳು ಇನ್ನಿಬ್ರು. ಇವು ಒಬ್ಬ ತಮ್ಮ ಅಣ್ಣ. ಅವ್ರಿಗೂ ಒಬ್ಬನೇ ಅವ್ರಿಗೂ ಇನ್ನು ಮಿಕ್ಕಿದವರು ಸತ್ತೋದ್ರು. ಮಿಕ್ಕ ಇಬ್ರು ಸತ್ತೋರಲ್ಲ ಯಾಕೋ ಯಾರಿಗೂ ಸತ್ತೋದು. ಸತ್ತೋದ ಅವನು ಮಗ ಸೊಸೆ ಅವನು ಅವಳು ಅದು ಹಿಡ್ಕೊಂಡು ಎತ್ತಕ್ಕಾಯ್ತದ ಚಿನ್ನಿ, ನಿನ್ಮೇಲೆ ಬೀಳ್ತದ ಅದೀಗ. ಅದು ಸತ್ತೋದಾಗ ಅವ್ನು 2 ಬಸ್ರಿ. ಇವು ಒಂದು ಹೆಣ್ಮಗದ ಅದೇ 2 ವರ್ಷದ್ದು ಏನೋ ಇರ್ಬೋದು. ಬಾ ಎಷ್ಟು ಚೆನ್ನಾಗಿ ದುಡ್ಡು ಕೊಡ್ತೀವಿ ಅಂತಾರಂತೆ. ಯಾವ ತಾಂಡ ಕೊಡ್ತಾರೆ ಈಗ ಹೇಳು. ಅವ್ರ ಮಾವು ನಾವು ಮಾರ್ಬಿಟ್ಟು ಮಗಳಿಗೆ ಮಾರಿಬಿಟ್ಟು ಮಾವ ತಾಣೆ ಎಲ್ಲ ಮಗಳಿಗೆ ಕೊಟ್ಟ. ಮಗಳು ಚೆನ್ನಾಗವಳೆ. ತಲೆಗಿರು ಹೊಡ್ಕೊಂಬಿಟ್ಟಾಳಲ್ಲ ಏನು ಅವಳೆ ಚುಪ್
ಹೀಗೆ ನಮ್ಮ ದೇವಸ್ಥಾನದ ಹತ್ರ ಕೂತ್ಕೊಂಡು ಮಾತಾಡ್ಕೊತಿದ್ವಿ. ನಮ್ಮ ಮಾವ ದೇವ್ರ ಬೆಳಗಣ ಬನ್ನಿರಿ ಅಂದರು. ದೇವರೆಲ್ಲ ಬೆಳಗಿ ಎತ್ತಿಕ್ಕಿದ್ವಿ. ಹಾಗೆ ನಮ್ಮ ಅಕ್ಕ ಬಂದರು. ಅಕ್ಕ ಅಂದರೆ ನಮ್ಮ ಮನೆಯವ್ರಿಗೆ ಅಕ್ಕ, ನನಗೆ ಅತ್ತಿಗೆ, ನಾನು ಅಕ್ಕ ಅಂತಲೇ ಕರೆಯೋದು. ಬೇಕಾಕೊಟ್ಟೆ ಹಿರೇ ಮಗ ಬರ್ತೀನಿ. ನಿಮ್ಮ ಅಪ್ಪನಿಗೆ ಒಳಗೆ ನಗ್ತಾಳೆ, ಈಜು ಬಿಡಲ್ಲ. ಒಳಗಡೆ ನಗದೆ. ಅವ್ರ ತಾತನ ಕಂಡ್ರೆ ಭಯ ಪಡ್ತಾಯಿದ್ಲು. ಹಂಗೋ ಹಿಂಗೋ ತಾತ ಆಡ್ಸೋದನ್ನ ಈಸ್ಕೊಂಡು ಅವಳು ಬಾರಿಸ್ತಾ ಇದ್ಲು. ಹಾಗೆ ಅಕ್ಕ ಏನೋ ಮಾತಾಡ್ತಾ ಇದ್ರು. ಪಾಪ ಬೇಸಿಗೆ ಅಲ್ವಾ, ಹಾಗೆ ಕುರಿ ಹಟ್ಕೊಂಡು, ಅಂದರೆ ಅವ್ರ ಮನೆ ನಮ್ಮ ಮನೆ ಹತ್ರನೇ, ಒಂದು 2 ಕಿಲೋಮೀಟರ್ಸ್ ಅಷ್ಟೇ. ಅಂದೆ ಅಂತ ಅಂದು ಮಾತಾಡ್ತಾ ಇದ್ರು. ಇವಳು ಅವ್ರು ಕೇಳೋದಕ್ಕೆಲ್ಲ ಹ್ಞೂ ಅಂತ ಇತ್ತು. ಹೀಗಿತ್ತು ಇವತ್ತಿನ ದಿನ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇಷ್ಟೊತ್ತು ನಾನು ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಕುಡಿ ಹೆಂಗ